ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಥರ್ಸ್ಡೇ ಇವತ್ತು ಎದ್ದೇನೋ ನಾನು ರೆಡಿ ಆಗತ್ತೇವು. ಚಿಕ್ಕುನಿ ಇಲ್ಲೇ ರೆಡಿ ಆಗತ್ತಾಳು. ಇವಾಗ ಟೈಮ್ ಆಗೈತೆ ತೋರಿಸ್ತೇನೆ ಬರ್ರಿ. 7:53 ಆಗೈತಿ. ನಂದು ದೇವ್ರ ಪೂಜೆ ಎಲ್ಲ ಆಯಿತು. ಎಲ್ಲ ಹೊಸಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟ ಜಳಕ ಮಾಡಿ ಇವಾಗ ತುಳಸಿ ಕಟ್ಟೆಗೂ ಎಲ್ಲ ಉದ್ದಿನ ಕಡ್ಡಿ ಹಚ್ಚಿ ನೋಡ್ರಿ ದೇವ್ರ ಪೂಜೆನೂ ಆಗೈತಿ ಬೆಳಗ್ಗೆ ಎದ್ದ. ಆಮೇಲೆ ಇಲ್ಲೇ ಕುಕ್ಕರ್ಗೆ ಬಟಾಟಿ ಕುದಿಯಕ್ಕೆ ಹಾಕ್ಯಾನು. ಬಟಾಟಿ ಪಲ್ಯ ಮಾಡ್ಬೇಕಂಥೇಳಿ ಚಪಾತಿ ಹಿಟ್ಟೈತಿ ನೆನೆದ ಅದಕ್ಕಾಗಿ. ಆಮೇಲೆ ನೀನು ಎಗ್ ರೈಸ್ ಮಾಡಿದ ಬಾಂಡೆ ಒಂದು ಐತಿ. ಚಿನ್ನ ಲೇಟಾಗಿ ಬಂದ ಅದಕ್ಕಾಗಿ ಅದನ್ನೊಂದು ತೊಳೆದೇ ಇಲ್ಲ. ಉದ್ದದೆಲ್ಲ ಬಾಂಡೆ ತೊಳೆದಿಟ್ಟೈತಿ. ಇದನ್ನೆಲ್ಲ ಹಚ್ಕೊಂಡು ಪಲ್ಯ ಮಾಡಿ ಆಮೇಲೆ ಇಲ್ಲಿ ಚಿಕ್ಕಗೆ ಬಾದಾಮ ನೆನೆಸಿಟ್ಟೇನು ಅದನ್ನು ಸುಲಿದು ಕೊಡ್ತಾನೆ. ಅಕ್ಕಿ ತಲೆ ಹಿಕ್ಕೆ ಸುಲಿದು ಕೊಡ್ತಾನೆ, ಯಾಕಂದ್ರೆ ತಲೆ ಫಸ್ಟ್ ಇಕ್ತಾನೆ. ಇಲ್ಲೇ ನಿನ್ನೆ ಗ್ರೇಪ್ಸ ಆಮೇಲೆ ಸ್ಟ್ರಾಬೆರಿ ತಂದಿನು, ಎಲ್ಲ ಖಾಲಿ ಆಗಿದ್ದಾವೆ. ಪಪ್ಪಾಯ ಆಮೇಲೆ ಚಿಕ್ಕು ಬನಾನ ಅಷ್ಟ ಉಳ್ದಾವೀಗ. ಹೆಂಗಿದ್ದು ಸ್ಟ್ರಾಬೆರಿ ಚಲೋ ಇತ್ತು. ನೀನೆ ಗ್ರೇಪ್ಸು ನೀನು ಸ್ವೀಟ್ ಇದ್ದು ಫುಲ್ ತಿಂದು ಮುಗಿಸಿದ್ರನ್ನ ಹುಳಿ ಇರ್ತಾವಂಥೇಳಿ 1/4 kg ಎಷ್ಟ ತಂದಿದ್ನು, ಅರ್ಧ kg ತರಲಿಲ್ಲ. ನಿನ್ನೆ ಬಂದ ತಕ್ಷಣ ಎಲ್ಲ ಖಾಲಿ ಮಾಡಿದ್ದಾರೆ ಇಬ್ಬರು ಜನ ಅದನ್ನು. ಆಮೇಲೆ ಸ್ಟ್ರಾಬೆರಿ 60 ರೂಪೀಸ್ ತೊಗೊಂಡ್ರವ್ರ. 50 ರೂಪೀಸ್ ಕೊಡೋದ್ರೆ ಕೊಡಲಿಲ್ಲ. 80 ರೂಪೀಸ್ಗೆ ಹೇಳಿದ್ಲು. 60 ರೂಪೀಸ್ ಮಾಡಿ ಒಂದು ಬಾಕ್ಸ್ ತೊಗೊಂಡಿದ್ನು ಸ್ಟ್ರಾಬೆರಿ. ಎಲ್ಲ ಖಾಲಿ ಮಾಡಿಬಿಟ್ಟಾರ. ಅವು ಭಾಳ ದಿವಸ ಇಟ್ಟನು, ಒಂದು 2 ದಿವಸ ಇಟ್ಟರು ಇದನ್ನು ಒಂಥರ ಆಗಿಬಿಡ್ತಾವೆ ಸ್ಟ್ರಾಬೆರಿ. ಅದಕ್ಕಾಗಿ ನಿನ್ನೆ ತಿಂದುಬಿಟ್ಟಾರು. ಚಲೋ ಆಯಿತು ತಿನ್ನುವಾರು. ಅವು ಸ್ವೀಟ್ ಇದ್ದು ಅದಕ್ಕಾಗಿ ಅದನ್ನು ಖಾಲಿ ಮಾಡಿಬಿಟ್ಟಾರ. ಹೌದಿಲ್ಲ? ನಮ್ಮ ಚಿಕ್ಕಂದ ತಲೆ ಹಿಕ್ತೇನೆ. ಬೆಲ್ಟ್ ಹಾಕೋತಾಳು. ಬೆಲ್ಟ್ ಹಾಕೊಂಡ ತಕ್ಷಣ ತಲೆ ಹಿಕ್ತೇನು. ತಲೆ ಹಿಕ್ಕೊಂಡ ಅಕ್ಕಿಗೆ ಕಳಿಸಿ ಆಮೇಲೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದ ನೋಡ್ತೇನೆ. ಚಿಕ್ಕುಗ ಬಾದಾಮ್ ಚೇರಿನ ಎದ್ದಿಲ್ಲ. ಚಿಕ್ಕು ಹೊಂಟ್ಲಿ. ನಮ್ಮ ಚರ್ವಿನ ಎದ್ದಿಲ್ಲ, ಮಕ್ಕೊಂಡಾಳಕ್ಕೆ. ತೋರಿಸ್ತೇನೆ ಬರ್ರಿ. ರಾತ್ರಿ ಎಲ್ಲ ಕುಯ್ 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 ಮಾಡತ್ತೇಳು. ಮಕ್ಕೊಂಡಾಳಕ್ಕಿನ್ನ. ಚಿಕ್ಕು ಬಾಡಿ ಲೋಷನ್ ಇಲ್ಲೇ ಹೋಗದ. ಬಟಾಟಿ ಪಲ್ಯ ಮಾಡಿ ಚಪಾತಿ ಮಾಡಿ ನಾಷ್ಟ ಮಾಡ್ದು. ಇಲ್ಲೇ ಸಾಂಬಾರು ರೆಡಿ ಆಗೈತಿ. ಬಿಸಿ ಸಾಂಬಾರ. ಆಮೇಲೆ ರೈಸನ್ನು ಮಾಡಿಟ್ಟೆನು. ಬಾಂಡೆ ಎಲ್ಲ ಬೆಳ್ಕೊಯ್ನು. ಆಮೇಲೆ ವಾಷಿಂಗ್ ಮಿಷಿನ್ ಕರಿಗಳು ಹಾಕ್ಯಾನು. ಇವಾಗ ಅಬ್ಯಾಕಸ್ತ ಸ್ವಲ್ಪ ಕೆಲಸ ಮಾಡ್ಕೋಬೇಕು. ನಮ್ಮ ಚರುನು ಸ್ಕೂಲಿಗೆ ರೆಡಿ ಆಗ್ಯಾಳು. ತಲೆ ಹಿಕ್ಕಕಿಗೆ ಪೌಡ್ರದ್ದು ಹಚ್ಚೆ ರೆಡಿ ಮಾಡಬೇಕು. ಸ್ಟ್ರಾಬೆರಿ ತಿನ್ಕೋತ ಅಡ್ಡಾಡತ್ತಾಳೆ. ಇಲ್ಲೇ ಚರುಂದ ಟಿಫಿನ್ ಬ್ಯಾಗನು ರೆಡಿ ಆಗೈತಿ. 9:59 ಆಯಿತು. ಇಲ್ಲಿ ಕೆಲಸ ಮಾಡ್ಕೋತಾನ. ಚರುಂದ ತಲೆ ಅದು ಹಿಕ್ಕೆ ರೆಡಿ ಮಾಡ್ಯಾನು. ಅಕ್ಕಿನ್ನ ಆಟ ಆಡತ್ತ. ಚಿನ್ನನು ರೆಡಿ ಆಗ್ಯಾನು. ವಾಷಿಂಗ್ ಮಿಷಿನ್ ರೆಡಿ ಆಗ್ತದೆ. ಚರು ಹೊಂಟ್ಲಿ. ಚರು ಸ್ಕೂಲಿಗೆ ಹೊಂಟ್ಲಿ ಈಗ. ನೈಟ್ರಿ ಬಾಯ್ ಚರು, ಬಾಯ್. ಈ ಗಾಡಿ ಮೇಲೆ ಹೊಂಟ. ಚರು ಬಾಯ್. ಇವು ಹೂವು ಎಲ್ಲ ನಮ್ಮ ಚರು ಹಾಕ್ಯಾಳ ನೋಡ್ರಿ. ಹಿಂಗೆ ನಾ ಇಲ್ಲಿ ತಂದು ಇಟ್ಟಿದ್ನು. ಆಕೆಲ್ಲ ನೀರಾಗಿ ಜೋಡಿಸಿಟ್ಟಾರಂತ ಅಂತ. ಕೆಲವೊಂದೆಲ್ಲ ಶನಿ ಆದಾಳು. ಇದನ್ನು ನಡು ಹಾಕೋದು ಬಿಟ್ಟ ಕಡೆಗೆ. ಅದಕ್ಕೆ ಈಕ್ವತ್ತು ತಗಂಗಿಲ್ಲ. ಇಟ್ಟು ಹಾಕಿದ್ದೆ ಹೆಚ್ಚಾಕಿ ಈ ಥರ ಕಾಣಕೈತಿ. ಮಲ್ಲಿಗೆ ಹೂವು ವೇಸ್ಟ್ ಆಗ್ತಾವಂಥೇಳಿ ನಾ ತಂದು ಇಲ್ಲಿ ಇಟ್ಟಿದ್ನು. ಆಮೇಲೆ ಹಾಕಕ್ಕೆ ಬರ್ತೈತೆ ಅಂಥೇಳಿ
ನಾವು ಒಳಗೇನೋ ಕೆಲಸ ಮಾಡುವಾಗ ಕಿತ್ರೊಳಗೆಲ್ಲ ಹಾಕಿ ಜೋಡಿಸಿಟ್ಟಾಳ. ಅವ್ರ ಪಪ್ಪ ಅದಕ್ಕೆ ನೀರಾಟ ಮಾಡತ್ತಾಳ ಅನ್ನತ್ತಿದ್ದ. ಆದರೆ ನಾನು ಬಂದು ನೋಡತಕ್ಕ ಆಕಿ ಜೋಡ್ಸಾತೇಳು, ಹಾಕ್ಲಿ ಬಿಡು ಅಂತೇಳಿ ಗಪ್ ಹೋದ್ನು. ಹಾಕಿಟ್ಟಾಳ ಆಕಿಗೆ. ನೋಡ್ರಿ ಟೈಮ್ 10:29 ಆಯಿತು. ನಾನು ರೆಡಿಯಾಗಿ ಹೊಂಟೇನು ಕ್ಲಾಸಿಗೆ ಹೋಗಿ ಬಂದ. ಚರುಣ್ ಕರ್ಕೊಂಡು ಆಮೇಲೆ ಊಟ ಅದು ಮಾಡಬೇಕು. ಇವಾಗ ಕ್ಲಾಸಿಗೆ ಹೋಗಿ ಬರ್ತಾನೆ. ಬೆಳಗ್ಗೆ ಗಡ್ಬಡಿಯಾಗಿ ಸಣ್ಣದ ರಂಗೋಲಿ ತೆಗ್ದೆ ನೋಡ್ರಿ. ಈಗ ಗಾಡಿ ಐತಿ, ಗಾಡಿ ಹತ್ತ ಹೋಗೋಣ. ಮತ್ತೇನು ಧೂಳಾಗಿಲ್ಲ. 12:31 ಆಯಿತು. ಇವತ್ತು ಜಲ್ದಿ ಕ್ಲಾಸ್ ಮುಗಿಸ್ಕೊಂಡು ಬಂದೇನು. ಇವತ್ತು ಜಲ್ದಿ ಹೋದ್ನು, ಜಲ್ದಿ ಮುಗಿಸ್ಕೊಂಡು ಬಂದೆನು. ಮನೆ ಕೆಲಸನೂ ಎಲ್ಲ ಆಗೈತಿ. ಈಗ ಇಂಚರು ಬರುತ್ತಾನ ಕಾಯಬೇಕು. ಇವಾಗ ವರ್ಚುವಲ್ ಕ್ಲಾಸ್ ಆಯಿತು. ಇನ್ 2 days ಕ್ಲಾಸ್ ಐತಿ ಅಂತ. ಆಮೇಲೆ ಸ್ಯಾಟರ್ಡೆ ತನಕ ವರ್ಚುವಲ್ ಆಗಿ ಸಂಡೇ ಒಂದಿನ ಹಾಲಿಡೇ ಇರ್ತೈತೆ ಅಂತ ಅವ್ರದ್ದು ಕ್ಲಾಸ್. ಆಮೇಲೆ ಮಂಡೇದಿಂದ ಔಟ್ಡೋರ್ ಕಳಿಸ್ತಾರಿನ್ನ. ಸೊ ನೋಡೋಣ. ಇವತ್ತಂತೂ ಸ್ವಲ್ಪ ಜಜ್ಮೆಂಟ್ ಎಲ್ಲ ಪೂರ್ತಿ ಸಿಕ್ಕೈತಿ. ನೋಡೋಣ ಇನ್ನು ನಾಳೆ ನಾಡ್ದು 2 ದಿನ ಕ್ಲಾಸ್ ಮುಗಿದ್ಮೇಲೆ ಪರ್ಫೆಕ್ಟ್ ಆಗ್ತೈತೋ ಏನು. ಸ್ಟೇರಿಂಗ್ ಹೆಂಗೆ ಜಜ್ಮೆಂಟ್ ಸಿಕ್ಕರೆ ಮುಗೀತು. ಆಮೇಲೆ ಕ್ಲಚ್ ಮತ್ತು ಬ್ರೇಕ್, ಎಕ್ಸ್ಲೇಟ್ರ ಅದಷ್ಟು ಮೂಮೆಂಟ್ಸ್ ಇವಾಗಂತೂ ಇವತ್ತು ಫುಲ್ ಪರ್ಫೆಕ್ಟ್ ಮೂಮೆಂಟ್ ಆಗತೈತಿ. ಇನ್ನೊಂದು ಸ್ವಲ್ಪ 2 ದಿವಸ ಮಾಡ್ರೆ ಆಗ್ತೈತಿ ಕರೆಕ್ಟ್. ಓಕೆ, ಪರ್ಫೆಕ್ಟ್ ಆಕಲಿ ಆತನ. ಇಲ್ಲಿಂದ ಅಲ್ಲಿ ತನಕ 1 ತಾಸು, ಅರ್ಧ ತಾಸು ಹೋಗ್ತಾ ಅರ್ಧ ತಾಸು ಬರ್ತಾ ಗಾಡಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿ 1 ತಾಸು ಟೈಮ್ ಸ್ಪೆಂಡ್ ಮಾಡಿ ಅಷ್ಟು ರೊಕ್ಕ ಕೊಟ್ಟು ಕಲಿಯೋದಕ್ಕೂ ಸಾರ್ಥಕ ಆಗತೈತಿ. ಕಲಿಯತ್ತೇನು ಚಲೋ. ನಾನು ಮನಸ್ಸಿಟ್ಟ ಸ್ವಲ್ಪ ಧೈರ್ಯ ತೊಗೊಂಡು ಅನ್ನೋಕೇನ ಒಮ್ಮೆ ಇನ್ನು ನೆಕ್ಸ್ಟ್ ಮಂಡ್ಯದಿಂದ ಹೊರಗೆ ಕರ್ಕೊಂಡು ಹೋಗ್ತಾರಲ್ಲ, ಗಾಡಿಯಾಗ ಕುಣಿಸ್ತಾರಲ್ಲ, ಅವಾಗಿಂದ ಸ್ವಲ್ಪ ನಿನ್ನಟ್ಟು ಧೈರ್ಯ ಬರ್ತೈತಿ. ಯಾಕಂದ್ರೆ ಈಗ ವರ್ಚುವಲಾಗಿ ಓಡಿಸೋದು ಬೇರೆ, ಹೊರಗೆ ರಿಯಲಾಗಿ ಗಾಡಿಗಳು ಫೇಸ್ ಮಾಡೋದು ಬೇರೆ. ಸೊ ಹೀಗಾಗಿ ನೋಡೋಣ. ಮಂಡೇ 1:14 ಆಯಿತು. ನಮ್ಮ ಚರುಣ್ ಕರ್ಕೊಂಡು ಬಂದಿನಿ. ಈಗ ನಮ್ಮ ಚರು ಬಂದ ತಕ್ಷಣ ಸ್ಪೆಕ್ಟ್ ಹಾಕ್ವಾತ. ಉಲ್ಟಾ ಅದು ಬಿಡ ಮುರಿದಿ ಬಿಡ ಮುರಿತೈತಿ. ಕಣ್ಣಿ ತ್ರಾಸ ಆಗ್ತೈತಿ. ಉಲ್ಟಾ ಹಾಕ್ಕೊಂಡೈತಿ ಅದು. ಮತ್ತು ಹೀರೋಯಿನ್ ತಗ್ಗಿ ಇಡಲಿ. ನಡಿ ಬಿಡದ, ತ್ರಾಸ ಆಗ್ತೈತಿ. ಬರ್ತಾವ ಕಣ್ಣಾಗ. ನಡಿ. ಚರು ಮಕ್ಕೊಂಡೆದ್ಲು 2 o'clock 3:50 ತನ. ಎದ್ಮ್ಯಾಗ ಈಗ ಬರ್ಕೋದು ಕೂತಾಳು. ಕ್ಲಾಸ್ ಹುಡುಗರು ಬಂದಾವು, ಅಭ್ಯಾಸ ಮಾಡತ್ತವು. ಚರು ಪಾಜಿ ಮಾಡತ್ತಿ. ನೀನು ಅಭ್ಯಾಸ ಮಾಡತ್ತಿ. ಆಗ ಫಸ್ಟ್ ಬ್ಯಾಚ್ ಹುಡುಗರು ಹೋದರು. ಟೈಮ್ ಆಗೈತಿ 5:20. ನಮ್ಮ ಚಿಕ್ಕುನು ಬಂದಾಳು, ಫ್ರೆಶ್ ಅಪ್ ಆಗ್ಯಾಳು. ನಮ್ಮ ಚರುಣಿ ಇಲ್ಲೇ ಏನೋ ನೋವಾಗೈತಿ, ಏನೋ ನೋವು ಮಾಡ್ಕೊಂಡು ಬಂದಾಳು. ನಮ್ಮ ಚಿಕ್ಕು ಯಾರೋ ಹುಡುಗರು ಬಡ್ದಾರಂತ, ದುಗ್ಸಾರಂತ. ಅದಕ್ಕಾಗಿ ಕೊರ್ದಾರಂತ. ಅದಕ್ಕಾಗಿ ಅವ್ರ ಮ್ಯಾಮ್ಗೊಂದು ಮೆಸೇಜ್ ಹಾಕ್ಯಾನು, ಫೋಟೋ ಹೊಡೆದು ಕಳಿಸಿ. ಆಮೇಲೆ ಅಲ್ಲಿ ಮ್ಯಾಮನು ಬೈದಾರಂತ ಹುಡುಗಗೆ. ನಮ್ಮ ಚರು ಇವಾಗ ಸ್ನ್ಯಾಕ್ಸ್ ತಿನ್ನತ್ತಾಳು, ಶೇಂಗಾ ತಿನ್ನತ್ತಾಳು. ಚಿಕ್ಕು ಏನು ತಿಂದಿನ ಬಂದ ಸ್ಕೂಲ್ನ ತಿಂದು ಬಂದಾಳಂತ ಹೇಳತ್ತಾಳು. ಬಿಸ್ಕಿಟ್ ತಿಂದಾಳಂತ. ಆಮೇಲೆ ನಾನು ಈಗ ದೇವರಿಗೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಚಹಾ ಕುಡ್ದು, ಚಿನ್ನ ಬಂದಿದ್ದ ಚಹಾ ಕುಡ್ದು, ಆಮೇಲೆ ಇವಾಗ ಈ ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ. ಇವಾಗ ಸೆಕೆಂಡ್ ಬ್ಯಾಚ್ ಹುಡುಗರು ಬರ್ತಾವು. ಆಮೇಲೆ ಅವ್ರಿಗೆ ಕ್ಲಾಸ್ ತೊಗೋಬೇಕು. ಆಮೇಲೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಹಚ್ಚೋದು ಒರೆಸ್ಕೋಬೇಕು. ನಾಳೆ ಹುಣ್ಣಿಮೆ ಮಾಡತ್ತಾರು, ನಾಡ್ದು ಹುಣ್ಣಿಮೆ ಐತಿ. ಆದ್ರೆ ನಾಳೆ ಫ್ರೈಡೇ ಐತಿ. ಅದಕ್ಕಾಗಿ ಸೊ ಈ ಲಾಗ್ನ ನಾವು ಇಲ್ಲಿಗೆ ಏನು ಮಾಡ್ತೇವೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನಮ್ಮ ಚಾನಲ್ನ ನೋಡಾತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದಾಗ ಸಿಗ್ತೇವೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಚರು ಮಾಡ್ತಾರೆ.